ಸೊ ಫ್ರೆಂಡ್ಸ್, ಏನು ಗೊತ್ತಾ, ನಿಮಗೆಲ್ಲ ಒಂದು ಗುಟ್ಟೆಲ್ಲ ಗುಟ್ಟು ನಾನು ಇವ್ರ ಮನೆಯವ್ರಲ್ವಂತೆ ಇವಾಗ. ಅದಕ್ಕೆ ಫಸ್ಟ್ ಅಜ್ಜಿ ಪೂಜೆ ಮಾಡೋದಂತೆ. ಅಜ್ಜಿ ಪೂಜೆ ಮಾಡ್ತೈತೆ ಫಸ್ಟು. ಎಲ್ಲ ನಾನು ರೆಡಿ ಮಾಡಿದ್ದೀನಿ. ಈ ವರ್ಷ ನಾನು ಹಬ್ಬ ಮಾಡಬೇಕು. ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ. 3 ಗಂಟೆಗೆ ಎದೊಳ್ಬೇಕು. ನಂಗೆ ಒಬ್ಬಟ್ಟೆಲ್ಲ ಮಾಡೋಕ್ಕೆ ಬರಲ್ಲ. ಏನು ಮಾಡೋದು ಗೊತ್ತಿಲ್ಲ. ದೇವಿ ಅದಕ್ಕೂ ಅವಕಾಶ ಮಾಡಿಕೊಡ್ಲಿ. ಒಬ್ಬಟ್ಟೆಲ್ಲ ರೆಡಿ ಆಗ್ತೈತೆ. ಮಾಡಿದ್ರೆ ಅದು ಅಟ್ಲೀಸ್ಟ್ 3 ಇಯರ್ಸ್ ಆದರೂ ಮಾಡಬೇಕು. ಸೊ ನಾನು ಹೇಳಿದ್ಕೆ ನಾನು 3 ವರ್ಷನೂ ಕಂಟಿನ್ಯೂ ಆಗಿ ಮಾಡೋಕ್ಕಾಗಲ್ಲ, ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ನೋಡ್ರಿ ಫ್ರೆಂಡ್ಸ್, ಅಳ್ತವ್ ನಮ್ಮ ಅಜ್ಜಿ ಸುಧಾರಿಸ್ತೈತವನು. ಯಾವಾಗಲೂ ಹಿಂಗೆ ಮಾಡ್ತಾನೆ ಕರ್ಮ ಗೊಂಡು. ನೋಡಿ ಫ್ರೆಂಡ್ಸ್, ನಾನು ರೆಡಿ ಮಾಡಿರೋದು ದೇವರು ಇವತ್ತು. ನಾನು ವಾರ ಮಾಡ್ತಿರೋದು ಇವತ್ತು. ಇವ್ರಿಷ್ಟೇ ಸಿಂಪಲ್ ಆಗಿ ಮಾಡ್ತಾರೆ. ಯಾಕಂದರೆ ಇವ್ರು ನಮ್ಮ ಮನೇಲಿ ಮತ್ತು ನಮ್ಮ ಚಿಕ್ಕಮ್ಮ ಮನೇಲೆಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ. ಅದಕ್ಕೆ ಇವರು 3 ಮನೇಲಿ ಏನಕ್ಕೆ ಮಾಡೋದಂತ ಇವ್ರು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣಿಸ್ತಾರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಸ್ಕಿಪ್ ಮಾಡಬೇಡಿ. ಸೊ ಬನ್ನಿ ವಿಡಿಯೋನ ಮುಂದೆ ಕಂಟಿನ್ಯೂ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀವಿ. ಆದರೆ ನಾವು ಲಕ್ಷ್ಮಿ ಕುಂಡ್ರಿಸಲ್ಲ, ಅಂದರೆ ನಮ್ಮ ಅಜ್ಜಿಯವ್ರು ಲಕ್ಷ್ಮಿ ಕುಂಡ್ರಿಸಲ್ಲ. ಯಾಕಂದರೆ ನಮ್ಮ ಅಜ್ಜಿಗೆ ಆಗಲ್ಲ ಅಷ್ಟೊಂದು ಕೆಲಸ ಮಾಡೋಕ್ಕೆ. ಅದಕ್ಕೆ ನಮ್ಮ ಅಜ್ಜಿಯವ್ರು ಲಕ್ಷ್ಮಿ ಕುಂಡ್ರಿಸಲ್ಲ, ಆದರೆ ಹಬ್ಬ ಮಾಡ್ತಾರೆ. ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಬರೋಣ. ಫ್ರೆಂಡ್ಸ್, ಟೈಮು 9 ಗಂಟೆ ಆಗ್ತೈತೆ. ಆದರೂ ನಮ್ಮ ಅಜ್ಜಿ 5 ಗಂಟೆಗೆ ಎದ್ರುವ ಏನೂ ಕೆಲಸಗಳಾಗಿಲ್ಲ. ನಾನು ಇವಾಗ ನಾಷ್ಟಕ್ಕೋಸ್ಕರ ಈರುಳ್ಳಿ ಕೊಯ್ತಾ ಇದ್ದೀನಿ. ನೆಲ ಕೂಡ ಒರೆಸಿಲ್ಲ ಇನ್ನು. ಏನು ತಟ್ಟ ಹೋಗಜ್ಜಿ. ನಮ್ಮ ಅಜ್ಜಿ ಪೂರಿ ಉಪ್ಪಿಟ್ಟು ಮಾಡೋಕ್ಕೆ ಪೂರಿ ನೆನೆಸ್ತೈತೆ. ನಾನು ಈರುಳ್ಳಿ ಕುಯ್ತಾಯಿದ್ದೀನಿ ಒಗ್ಗರಣೆಗೆ. ಆದರೆ ನಮ್ಮ ಮನೇಲಿ ಇವತ್ತು ಒಬ್ಬಟ್ಟು ಊಟ ಮಾಡಬೇಕು. ಅದು ಒಬ್ಬಟ್ಟಿಗೆ ಏನೂ ರೆಡಿ ಮಾಡ್ಕೊಂಡಿಲ್ಲ. ಇನ್ನೂ ನಮ್ಮ ಅಜ್ಜಿ ಸ್ನಾನನೇ ಮಾಡಿಲ್ಲ. ಯಾಕಂದರೆ ಅವರು ಇದು ರೆಡಿ ಮಾಡ್ತಾಯಿದ್ರು. ವಾರ್ಪು ಕೆಲಸ ಇತ್ತು ಅವ್ರಿರೋದು, ಅರ್ಜೆಂಟ್ ಇತ್ತು ವಾರ್ಪ್ ಅಂದ್ಬಿಟ್ಟು. ಅದಕ್ಕೋಸ್ಕರ ಅವರು ನಮ್ಮ ಅಜ್ಜಿ ಬೆಳಗ್ಗೆ 5 ಗಂಟೆಗೆ ಇದ್ದರು. ಇನ್ನೂ ಕೆಲಸಗಳಾಗಿಲ್ಲ, ನೆಲ ಕೂಡ ಒರೆಸಿಲ್ಲ. ಸೊ ದಟ್ ನಾನಿವಾಗ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ. ನಾವಿವಾಗ ನಾಷ್ಟ ಮಾಡಬೇಕು. ನಾನು ಕೂಡ ಇನ್ನೂ ಸ್ನಾನ ಮಾಡಿಲ್ಲ, ಬೇಕು ಸ್ನಾನ ಇದ್ದಿದ್ದು ಲೇಟು. ಅವ್ರು ಬೇಗ ಇದ್ದಿದ್ರು. ಇವಾಗ ಈರುಳ್ಳಿ ಕುಯ್ದುಬಿಟ್ಟು ನಾಷ್ಟ ಮಾಡಿಬಿಟ್ಟು ಪುರಿ ಉಪ್ಪಿಟ್ಟು ಯಾಕಂದರೆ ಬೇಗ ಆಗುತ್ತಲ್ವ. ಒಂದು 5 ನಿಮಿಷಕ್ಕೆ ಒಗ್ಗರಣೆ ಹಾಕಿದ್ರೆ ಪುರಿ ಉಪ್ಪಿಟ್ಟು ಮುಗ್ದೋಗುತ್ತಲ್ವ. ಅದಕ್ಕೆ ಇವತ್ತು ಪುರಿ ಉಪ್ಪಿಟ್ಟು. ಆಮೇಲೆ ಒಬ್ಬಟ್ಟೆಲ್ಲ ಹೆಂಗೆ ಮಾಡ್ತಾರೆ ನಮ್ಮ ಅಜ್ಜಿ, ಹಬ್ಬ ಹೆಂಗೆ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಪುರಿ ಉಪ್ಪಿಟ್ಟು ಮಾಡ್ತಿದ್ದೀನಿ ನಮ್ಮ ಅಜ್ಜಿ ಫುಲ್ ಬಿಸಿಯಾಗಿ. ಫ್ರೆಂಡ್ಸ್, ಸ್ವಲ್ಪ ನಾಯ್ಸ್ ಅಂದರೆ ಇಲ್ಲೆಲ್ಲ ಮಗ್ಗ ಬಿಡ್ತಾರೆ ಅಕ್ಕಪಕ್ಕದಲ್ಲೆಲ್ಲ. ದೊಡ್ಡ ಸೌಂಡ್ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವರೇನು ಅಷ್ಟು ಗ್ರ್ಯಾಂಡಾಗಿ ಮಾಡಲ್ಲ ಈ ಹಬ್ಬನ. ಇವರು ಗ್ರ್ಯಾಂಡಾಗಿ ಮಾಡೋದು ಗೌರಿ ಗಣೇಶ ಹಬ್ಬನ. ಆವಾಗ ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ. ಇವಾಗ ಹಂಗೆ ಸುಮ್ಮನೆ ಮೇಲ್ಮೇಲೆ ಒರೆಸ್ಕೊಳ್ತಾರೆ. ಯಾಕಂದರೆ ಇವರೇನು ಲಕ್ಷ್ಮಿ ಕೊಲಿಸಲ್ವಲ್ಲ, ಹಂಗೆ ಸುಮ್ಮನೆ ಮೇಲ್ಮೇಲೆ ಒರೆಸ್ಕೊಂಡು ಹಬ್ಬ ಮಾಡ್ತಾರೆ. ಸೊ ಬನ್ನಿ, ಅಜ್ಜಿ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೆ ತೋರಿಸ್ತೀನಿ. ಎಲ್ಲ ತಗೋ ನೀರು ಕ್ಲೀನಿಂಗ್. ನಾವು ಬಟ್ಟೆಲ್ಲಿ ಒರೆಸ್ತೀವಿ, ಹಿಂಗೆ ಒರೆಸಲ್ಲ. ನೀರು ಇಟ್ಕೊಂಡು ನಮ್ಮ ಅಜ್ಜಿ ಗ್ಯಾಸ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಕ್ಲೀನ್ ಮಾಡ್ತಾಯಿದ್ದೆ. ನಮ್ಮ ತಾತ ನೀರು ತರಕ್ಕೆ ಹೋಗೈತೆ, ಇನ್ನೂ ಬಂದಿಲ್ಲ. ತಾತ ಬರಬೇಕು. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಸ್ವಲ್ಪ ನಾಯ್ಸ್ ಜಾಸ್ತಿ ಇಲ್ಲಿ ಸೌಂಡು. ಫ್ರೆಂಡ್ಸ್, ಹಬ್ಬ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನನೇ ಆಗೋಗುತ್ತೆ. ಅದಕ್ಕೋಸ್ಕರ ಇವಾಗ ನಾನು ನಾಷ್ಟ ತಿನ್ನಬೇಕು. ಹಬ್ಬ ಮಾಡೋವರೆಗೂ ಒಟ್ಟಾಶ್ ಮಾಡಿರೋಕ್ಕಾಗಲ್ಲ. ಸೊ ಇವಾಗ ನಾಷ್ಟ ಮಾಡೈತೆ ಅಜ್ಜಿ. ತಾತ ಬರಲಿ ಅಂತ ವೇಟ್ ಮಾಡ್ತಾಯಿದ್ದೀನಿ. ತಾತ ನೀರು ತರಕ್ಕೆ ಹೋಗಿದ್ದಲ್ಲ. ತಾತ ಬಂದಮೇಲೆ ನಾಷ್ಟ ಮಾಡಿಬಿಟ್ಟು ನಾನು ಹಬ್ಬಕ್ಕೆ ರೆಡಿ ಆಗಿಬಿಟ್ಟು ಇವತ್ತು ದೇವ್ರ ಪೂಜೆ ನಾನೇ. ಅಂದರೆ ನಮ್ಮ ಅಜ್ಜಿಗೆ ಸ್ವಲ್ಪ ಜಾಸ್ತಿ ಕೆಲಸ ಇದೆ. ನಾನೇ ವಾರ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ಅಜ್ಜಿ ಬೇಡ ಅಂತ ಹೇಳ್ತಾಯಿದೆ. ನೀನು ನಿನ್ನ ಮಗುನ ನೋಡ್ಕೊ ಸಾಕು ಅಂತ. ಯಾಕಂದರೆ ಅವ್ನು ತುಂಬ ಅಳ್ತದಲ್ಲ, ಅದಕ್ಕೆ. ಸೊ ಇವಾಗ ನಾನು ನಾಷ್ಟ ತಿನ್ನಬೇಕು. ತಾತ ಬರಲಿ ಅಂತ ವೇಟ್ ಮಾಡ್ತಿದ್ದೀನಿ. ಸೊ ನಿಮಗೆ ನಾನು ತಾತ ಬಂದಮೇಲೆ ಸಿಗ್ತೀನಿ.
ಫ್ರೆಂಡ್ಸ್ ತಾತ ಬಂದರು, ನಾಷ್ಟ ತಿಂತಾರೆ. ತಾತ ಹಾಯ್ ಅನ್ನು. ಹಾಯ್ ಫ್ರೆಂಡ್ಸ್ ಅಂತ. ಪೆನ ಇಲ್ಲ ಹಾಕೈತೆ ನಮ್ಮ ಅಜ್ಜಿ ನೋಡ್ರಿ ತೂರೆ ಮಣಿ ತೊಳಿದಕ್ಕೆ ನಮ್ಮ ಪಾಪ ಆಟಾಡ್ತಾನೆ. ಸೊ ಇವಾಗ ನಾನು ನಾಷ್ಟ ಮಾಡಬೇಕು. ತಾತ ನಾಷ್ಟ ಮಾಡಿದ್ರಲ್ಲ ಅವ್ರಿಗೆ ಕಂಪನಿ, ನಾನು ನಾಷ್ಟ ಮಾಡಬೇಕು. ಇವಾಗ ನಾಷ್ಟ ಮಾಡಬೇಕು. ಪುಡಿ ಉಪ್ಪಿಟ್ಟಿಗೆ ಉಪ್ಪೆ ಹಾಕಿಲ್ಲ. ಅಮ್ಮ ಅರ್ಜೆಂಟಲ್ಲಿ ಹೆಂಗೆಂಗೋ ಮಾಡೋದು. ಫ್ರೆಂಡ್ಸ್ ಇವಾಗ ನಾಷ್ಟ ಮಾಡ್ತಿದ್ದೀನಿ ನಾನು. ಆಮೇಲೆ ರೆಡಿ ಆಗ್ಬಿಟ್ಟು ಸಿಗ್ತೀನಿ. ನಾಷ್ಟಕ್ಕೆ ಉಪ್ಪೆ ಹಾಕಿಲ್ಲ, ಉಪ್ಪು ಹಾಕೊಂಡು ಇವಾಗ ನಾನು ಕಲ್ಸ್ಕೊಂಡು. ಫ್ರೆಂಡ್ಸ್ ಏನು ಗೊತ್ತಾ, ನಮ್ಮ ಗುಂಡಣ್ಣ ನಾನು ಯಾವಾಗ ನಾಷ್ಟ ಆಗಲಿ ಊಟ ಆಗಲಿ ಏನೇ ತಿನ್ನುವಾಗಲೂ ಅಳ್ತಾ ಇರ್ತಾನೆ. ನಮ್ಮ ಅಜ್ಜಿ ಸುಧಾರಿಸ್ಬೇಕು. ನಾವು 3 ಜನ ಒಟ್ಟಿಗೆ ಕೂತ್ಕೊಂಡು ನಾಷ್ಟ ಮಾಡಿದ್ದೆ. ಒಂದು ದಿವಸ ಕೂಡ ನಾವು 3 ಜನ ಒಟ್ಟಿಗೆ ಕೂತ್ಕೊಂಡು ನಾಷ್ಟನೇ ಮಾಡಿಲ್ಲ ನಾನು ಇಲ್ಲಿಗೆ ಬಂದಾಗಿಂದ. ಯಾಕಂದರೆ ನಾನು ಯಾವಾಗಲೂ ನಾಷ್ಟ ಊಟ ಕೂತ್ಕೊಂಡಾಗಲೇ ಅವ್ನು ಅಳ್ತಾನಲ್ವ, ಅದಕ್ಕೆ ಅವ್ನು ಅಳ್ತವ್ನು. ನಮ್ಮ ಅಜ್ಜಿ ಸುಧಾರಿಸ್ತೈತೆ, ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ಅಳ್ತವ್ನು ನಮ್ಮ ಅಜ್ಜಿ ಸುಧಾರಿಸ್ತೈತೆ. ಅವನು ಯಾವಾಗಲೂ ಹಿಂಗೆ ಮಾಡ್ತಾನೆ. ಕರ್ಮ ಗಂಡು. ಫ್ರೆಂಡ್ಸ್ ಇವಾಗ ನಾನು ರೆಡಿಯಾಗಿದ್ದೀನಿ. ಇವಾಗ ನಾನು ದೇವ್ರ ಪೂಜೆ ಮಾಡಬೇಕು. ಆಮೇಲೆ ಅಜ್ಜಿ ಒಬ್ಬಟ್ಟು ಅಡುಗೆ ಮಾಡ್ತಿದ್ದವ್ರಿ, ತೋರಿಸ್ತೀನಿ ನೋಡಿ. ಏನು ಮಾಡ್ತಿದ್ದೆ ಅಜ್ಜಿ? ಈರುಳ್ಳಿ ಹುರಿತಾ ಇದ್ದೀನಿ ಕಣ. ಅದು ಏನಕ್ಕೆ? ಸಾರಿಗೆ. ಒಬ್ಬಟ್ಟಿನ ಸಾಂಬಾರು, ಒಬ್ಬಟ್ಟು, ಕಾಳುಳ್ಳಿ ಅಷ್ಟೇ ತಾನೇ. ಸೊ ಫ್ರೆಂಡ್ಸ್ ಇವಾಗ ನಾನು ದೇವ್ರ ಪಾತ್ರೆ ಎಲ್ಲ ತಕ್ಕೊಂಡು ದೇವ್ರ ಪಾತ್ರೆ ತೊಳೆದು ದೇವ್ರ ಪೂಜೆ ಮಾಡಬೇಕು. ಟೈಮ್ ಆಗಲೇ 12 ಗಂಟೆ ಆಗಿದೆ. ಎಷ್ಟು ಲೇಟಾಗಿ ವಾರ ಮಾಡ್ತಿದ್ದೀವಿ ನೋಡಿ. ಸೊ ಬನ್ನಿ ಇವಾಗ ದೇವ್ರ ಪೂಜೆ ಮಾಡೋಣ. ಸೊ ಫ್ರೆಂಡ್ಸ್ ನಮ್ಮನೇಲಿ ದೇವ್ರ ಪೂಜೆ ಹೆಂಗೆ ಮಾಡೋದು ಅಂತ ನಾನು ಇವಾಗ ಹೇಳ್ತೀನಿ. ನಿಮ್ಮ ಮನೇಲಿ ಹೆಂಗೆ ಮಾಡ್ತೀರಾ ಅಂತ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಸೊ ಫಸ್ಟು ನಾವು ದೇವ್ರ ಪಾತ್ರೆ ಎಲ್ಲ ತಕ್ಕೊಂಡು ಅದಕ್ಕೆ ಹುಣ್ಸೆಹಣ್ಣು ನೆನೆಸಿಟ್ಟಿರ್ತೀವಿ ಮುಂಚೆನೇ. ಆ ಹುಣ್ಸೆಹಣ್ಣು ನೆನೆಸಿಟ್ಟಿರೋ ಹುಣ್ಸೆಹಣ್ಣ ದೇವ್ರ ಪಾತ್ರೆಗೆ ಹಚ್ಬಿಟ್ಟು ಆ ದೇವ್ರ ಪಾತ್ರೆಯಲ್ಲಿ ಹುಣ್ಸೆಹಣ್ಣು ಹಚ್ಚಿರ್ತೀವಲ್ಲ ಅದನ್ನೆಲ್ಲ 5 ನಿಮಿಷ ನೆನೆಗೆ ಬಿಡ್ತೀವಿ. ಯಾಕಂದರೆ ಅದು ನೆಂದಷ್ಟು ದೇವ್ರ ಪಾತ್ರೆಯಲ್ಲಿ ಆಗಿರೋ ಕರೆ ನೀಟಾಗಿ ಹೋಗುತ್ತೆ, ಜಲ್ದಿ ಹೋಗುತ್ತೆ ಅಂತ ಅಷ್ಟೇ. ಆ್ಯಂಡ್ ದೆನ್ ಆಮೇಲೆ ನಾವು ಈ ಥರ ನಾರಲ್ಲೇ ಪಾತ್ರೆ ತೊಳೆಯೋದು. ಇದು ಕಾಯಿ ಜುಟ್ಟು ಬರುತ್ತೆ ಗೊತ್ತ ಮೇಲೆ, ಅದು ಆ ನಾರಲ್ಲಿ ನಾವು ಸಬೀನದಲ್ಲಿ ಪಾತ್ರೆ ತೊಳಿತೀವಿ. ಅಂಗಡಿಯಲ್ಲಿ ಥರ ನಾರಲ್ಲೆಲ್ಲ ಬೆಳಗಲ್ಲ ನಾವು ದೇವ್ರ ಪಾತ್ರೆ. ಈ ಥರ ಬೆಳಗ್ಬಿಟ್ಟು ಅಲ್ಲ ಈಚೆ ನೀರಲ್ಲಿ ಒಂದ್ಸಲ ತೊಳೆದ್ಬಿಟ್ಟು ಒಳಗಡೆ ಮಡಿ ನೀರಂತ ಅದರಲ್ಲಿ ಒಂದ್ಸಲ ತೊಳಿತೀವಿ. ಸೊ ಫ್ರೆಂಡ್ಸ್ ದೇವ್ರ ಪಾತ್ರೆ ಎಲ್ಲ ಬೆಳಗಾಯಿತು, ಒಳಗಡೆ ತೊಗೊಂಬಂದೆ. ಅದನ್ನು ಮಡಿ ನೀರಲ್ಲಿ ತೊಳ್ಕೊಂಡು ಆಮೇಲೆ ದೇವ್ರ ಗುಡೆ ಕ್ಲೀನ್ ಮಾಡಿರಲಿಲ್ಲ, ದೇವ್ರ ಗುಡಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ದೇವ್ರ ಗುಡಲ್ಲಿರೋ ಪಾತ್ರೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ನೆಲ ಒರೆಸೋ ಥರ ಅದಕ್ಕೂ ಗಂಜಲ ಎಲ್ಲ ಹಾಕ್ಕೊಂಡು ದೇವ್ರ ಮನೆ ಒರೆಸ್ಬಿಟ್ಟು ಆಮೇಲೆ ದೇವ್ರಿಗೆ ರೆಡಿ ಮಾಡಿದೆ. ಸೊ ಬನ್ನಿ ಫ್ರೆಂಡ್ಸ್ ಮುಂದೆ ನಾನು ಹೆಂಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ದೇವರು ಇವತ್ತು ನಾನು ವಾರ ಮಾಡ್ತಿರೋದು. ಇವತ್ತು ಇವ್ರು ಇಷ್ಟೇ ಸಿಂಪಲ್ಲಾಗಿ ಮಾಡ್ತಾರೆ. ಯಾಕಂದರೆ ಇವ್ರು ಸೊಸೈಟಿಯವ್ರು 2 ಇದ್ದಾರಲ್ವಾ, ಅವರು ಗ್ರ್ಯಾಂಡಾಗಿ ಮಾಡ್ತಾರಲ್ವಾ ತಾತ? ನಿಮ್ಮ ಸೊಸೈಟಿಯವ್ರ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ತಾರೆ. ನಮ್ಮ ಮನೇಲಿ ಮತ್ತು ನಮ್ಮ ಚಿಕ್ಕಮ್ಮ ಮನೇಲೆಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ. ಅದಕ್ಕೆ ಇವರು 3 ಮನೇಲಿ ಏನಕ್ಕೆ ಮಾಡೋದಂತ ಇವ್ರು ಮಾಡಿಲ್ಲ, ಸಿಂಪಲ್ಲಾಗಿ ಮಾಡ್ತವ್ರೆ. ಸೀರೆನೂ ತಂದಿಲ್ಲ ಇವರು. ತುಪ್ಪ ತರಬೇಕಾ? ಎದುರುಗಡೆ ಅಂಗಡಿಲಿ ಇದ್ದಾರಾ ಅವು ಅಂಕಲ್ ಒಳಗಡೆ? ತುಪ್ಪ ತರಕ್ಕೆ ಹೋಗ್ತಿದ್ದೀನಿ, ಬನ್ನಿ ಅವ್ರು ತುಪ್ಪ ತೊಗೊಂಬರೋಣ. ಇಲ್ಲೆಲ್ಲ ತುಂಬ ಸೌಂಡು ಮಗ್ಗುದ್ದು. ಬೆಂಗಳೂರು ಎಷ್ಟೋ ಪರವಾಗಿಲ್ಲ, ಸೈಲೆಂಟಾಗಿರುತ್ತೆ. ಬನ್ನಿ ಫ್ರೆಂಡ್ಸ್ ತುಪ್ಪ ತಗೋರೋಣ. ಅಂಗಡಿನೇ ಕ್ಲೋಸ್ ಮಾಡೋರೆ. ಏನು ತುಪ್ಪ ತರೋದಪ್ಪ ದೇವರಿಗೆ ಎಡೆ ಇಕ್ಕಕ್ಕೆ ಟೈಮ್ ಆಯಿತು. ಅಲ್ಲೇ ಅಂಗಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್. ತುಪ್ಪ ತರೋಕ್ಕಾಗಲ್ಲ. ನಮ್ಮ ಅಜ್ಜಿನ ಕಳಿಸ್ತೀನಿ ಬಸ್ ಸ್ಟ್ಯಾಂಡಿಗೆ. ಅಂಗಡಿ ಮುಚ್ಚವ್ರೆ. ಹಂಗೆ ಮಾಡ್ಲಾ? ತಗೋ ಒಡವೆ ಎಲ್ಲ ಇಕ್ಬೇಕು ಇವಾಗ. ದೇವರಿಗೆ ಒಡವೆ ಇಕ್ಬಿಟ್ಟು ಪೂಜೆ ಮಾಡಿಬಿಟ್ಬೇಕು ಇವಾಗ. ಏನೋ ಇಟ್ಕೊಂಡವಳೆ ಫ್ರೆಂಡ್ಸ್, ಒಡವೆಗಳು ಸಕ್ಕತ್ತಾಗಿ ಇಟ್ಕೊಂಡವಳೆ. ಮಾಟಿ ಗೀಟಿ ಎಲ್ಲ ಕೊಡ್ತವಳೆ. ಅತ್ತೆ ಉಂಗ್ರ ಕಾಯ್ತಿದ್ದೀನಿ ಅಂತ ಕೊಟ್ಟವಳ. ನಾನು ಯಾಕೆ ಮಾಡ್ತೀನಿ? ಇಡ್ಲಿ ಉಂಟ ಮಾಡ್ತೀನಿ. ಲೋಟನ ತಟ್ಟೆನ
ನಂದು ಬೆಳ್ಳಿ ವಾಲೆ ಎಲ್ಲ ಇಲ್ಲೇ ಐತೆ. ನಾನು 2 ವರ್ಷ ಇಲ್ಲೇ ಇದ್ನಲ್ಲ, ಅವಾಗ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಬೆಳ್ಳಿ ವಾಲೆ. ನಾನು ಇಕ್ತೀನಿ ಬಾ, ನಿಂಗೆ ಇಕ್ಕಾಗ ಬರಲ್ಲ, ಹಾಳು ಮಾಡಬೇಡ ಕಣೆ. ನಾನು ಇಕ್ತೀನಿ ಬಾ, ನಾನು ಹಾಕ್ತೀನಿ ಬಾ. ಫ್ರೆಂಡ್ಸ್ 1 ನಿಮಿಷ ಇರಿ, ಒಡವೆ ಎಲ್ಲ ದೇವ್ರಿಗೆ ಹಾಕ್ಬಿಟ್ಟು ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಉಂಗುರ ಹಾಕಿದ್ದೀನಿ, ವಾಲೆ ಹಾಕಿದ್ದೀನಿ, ಮತ್ತು ಸರ ಹಾಕಿದ್ದೀನಿ ದೇವರಿಗೆ. ನೋಡಿ ಚೆನ್ನಾಗಿದೆಯಾ? ಚೆನ್ನಾಗಿದೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ಚೆನ್ನಾಗಿದೆ ಅಂತ. ಮತ್ತು 21 ರೂಪಾಯಿ ಕೊಟ್ಟು ನಮ್ಮ ತಾತ ದಕ್ಷಿಣೆಗೆ ಹಾಕಕ್ಕಂತ, ಅದನ್ನು ದಕ್ಷಿಣೆಗೆ ಹಾಕ್ಬೇಕು, ಉಂಡಿಗೆ ಹಾಕಬೇಕು. ಬಿಕಾಸ್ ಸೀರೆ ತಂದಿಲ್ವಲ್ಲ, ಅದಕ್ಕೆ ದಕ್ಷಿಣೆಗಂತ ತಂದು ಕೊಟ್ಟಿದ್ದಾರೆ. ಇದು ನಮ್ಮನೆ ದೇವರು ಬನಶಂಕರಮ್ಮ ಆಂಜನೇಯ ಸ್ವಾಮಿನ ನಾವು ತುಂಬ ನಂಬಿರೋದು. ಬನಶಂಕರಮ್ಮನೂ ನಂಬಿದ್ದೀವಿ ಅಂತ, ಎಲ್ಲ ದೇವ್ರನ್ನೂ ನಂಬ್ತೀವಿ ನಾವೇ, ನಮಗೇನಿಲ್ಲ. ಮನೆ ದೇವರದು. ನಾನು ಪೂಜೆ ಮಾಡಬೇಕು, ಎಡೆ ಇಟ್ಬಿಟ್ಟು ಪೂಜೆ ಮಾಡಬೇಕು. ಆಮೇಲೆ ಪೂಜೆ ಮಾಡಿದ್ಮೇಲೆ ಸಿಗ್ತೀನಿ. ನಮ್ಮ ಅಜ್ಜಿ ನೋಡಿ ಆ ಎಡೆ ತಂತು. ನಾನು ಇವ್ರ ಮನೆಯವ್ರು ಅಲ್ವಂತೆ ಅವಾಗ, ಅದಕ್ಕೆ ಫಸ್ಟ್ ಅಜ್ಜಿ ಪೂಜೆ ಮಾಡೋದಂತೆ. ಅಜ್ಜಿ ಪೂಜೆ ಮಾಡ್ತೈತೆ ಫಸ್ಟು, ಎಲ್ಲ ನಾನು ರೆಡಿ ಮಾಡಿದ್ದೀನಿ. ನಾನು ಇವ್ರ ಮನೆಯಲ್ಲಿ ಅಲ್ವಂತೆ ಇವಾಗ. ಯಾರಿಗೆ ಹೇಳ್ತಾ ಇದೆಯಾ ಅಂತ ಕೇಳ್ತೈತೆ ನಮ್ಮ ತಾತ ವಾರ ಸುತ್ತೈತೆ ನೋಡ್ರಿ. ಬನ್ನಿ ಫ್ರೆಂಡ್ಸ್ ಪೂಜೆ ಮಾಡೋಣ. ಬನ್ನಿ ಫ್ರೆಂಡ್ಸ್, ಒಬ್ಬಟ್ಟು ನಮ್ಮ ಮನೇಲಿ, ಒಬ್ಬಟ್ಟು, ಕಾಳುಳ್ಳಿ, ಇನ್ನೇನು ಅಜ್ಜಿ ಮಾಡಿದ್ಯಾ? ಅನ್ನ ಸಾರು. ಬನ್ನಿ ತಿನ್ನಿ ಒಬ್ಬಟ್ಟು. ಬನ್ನಿ ಫ್ರೆಂಡ್ಸ್, ಅಜ್ಜಿ ಪೂಜೆ ಮಾಡ್ತೈತೆ, ವಿಡಿಯೋ ನೋಡ್ತೀನಿ ಹೆಂಗೆ ಪೂಜೆ ಮಾಡ್ತೈತೆ ನೋಡಿ. ದೀಪ ಹಚ್ತೈತೆ ಅಜ್ಜಿ. ನಾನು ಇವ್ರ ಮನೆಯವಳಲ್ಲ ಅಂತ ಫಸ್ಟ್ ಇವು ಅಜ್ಜಿನೇ ಪೂಜೆ ಮಾಡ್ತೈತೆ. ಅಜ್ಜಿ ಯಾಕಜ್ಜಿ ಹಿಂಗ ಅಂತ್ಯ? ಫಸ್ಟ್ ಬಲ್ಗಡೆ ದೀಪ ಹಚ್ಬೇಕು ಯಾರಾದ್ರೂ ಫಸ್ಟ್. ಅಜ್ಜಿ ಬೆಂಕಿ ಪಟ್ನ ಇಲ್ವಾ? ಏನಜ್ಜಿ ಒಂದು ಕಡ್ಡಿ ಉಳಿಸ್ಬೇಕಂತನಾ? ಬೆಂಕಿ ಪಟ್ನದಲ್ಲ ಹಚ್ಚು, ಪರವಾಗಿಲ್ಲ ಹಂಗೆ ಉರಿಲಿ. ಹೂವಾ ದೇವ್ರೆ, ಇನ್ ಗೌರಿ ಹಬ್ಬದ ತಕ್ಕ ಪೂಜೆನೆ ಮಾಡಲ್ಲ ಹಂಗಾರೆ? ಅದಕ್ಕೆ ದೇವ್ರ ಸಾಮಾನು ಎಲ್ಲ ಅಷ್ಟು ಕರೆಗಟ್ಟಿದ್ದು. ನಂಗೆ ಕೈಯೇನೋ ಹೋಯ್ತು ದೇವ್ರ ಸಾಮಾನು ಉಜ್ಜೋಷ್ಟೊತ್ತಿಗೆ. ಸರಿ ಫ್ರೆಂಡ್ಸ್, ಪೂಜೆ ಎಲ್ಲ ಆದ್ಮೇಲೆ ಸಿಗ್ತೀವಿ. ಶೆಕೆ ಆಗ್ತೈತಿ, ಸಿಕ್ಕಾಪಟ್ಟೆ ಶೆಕೆ ನಮ್ಮೂರಲ್ಲಿ. ಅದೇನೋ ಆಷಾಢ ಬಂದು ಹೋಯ್ತು, ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ ನಮಗೆ, ಶೆಕೆ. ಸರಿ ಫ್ರೆಂಡ್ಸ್, ಪೂಜೆ ಮಾಡ್ತೈತೆ ಅಜ್ಜಿ, ಪೂಜೆ ಆದ್ಮೇಲೆ ಸಿಗ್ತೀವಿ. ಫ್ರೆಂಡ್ಸ್, ನಮ್ಮ ಅಜ್ಜಿ ಪೂಜೆ ಮಾಡ್ತೈತೆ. ನಾನು ಅಡುಗೆ ಮನೆಗೆ ಬಂದಿದ್ದೀನಿ, ಏನೇನು ಮಾಡಿದ್ದು ನಮ್ಮ ಅಜ್ಜಿ ಅಂತ ನೋಡೋಕ್ಕೆ. ನೋಡ್ರಿ ಇಲ್ಲಿ ಒಬ್ಬಟ್ಟು. ನಾನು ಚಿನ್ನಮ್ಮ ಏನಾದರೆ ಈ ವ್ಲಾಗ್ ನೋಡಿದ್ರೆ ಫುಲ್ಲು ಬರ್ಸ್ಟ್ ಆಗಿಬಿಡ್ತಾನೆ, ಯಾಕಂದರೆ ಅವನು ಒಬ್ಬಟ್ಟು ತಿಂತ ಇಲ್ಲ, ಅವ್ರ ಮನೇಲಿ ಏನೂ ಮಾಡಿಲ್ಲ. ಇದು ಏನಂತಾರೆ, ಒಬ್ಬಟ್ಟಿಂದಿಟ್ಟು. ಆಮೇಲೆ ಬನ್ನಿ ಏನು ಮಾಡಿದ್ದಾರೆ ತೋರಿಸ್ತೀನಿ. ಇನ್ನು ಕಾಳುಳ್ಳಿ, ನಮ್ಮ ಮನೇಲಿ ಕಾಳುಳ್ಳಿ ಮಾಡೋದಂದರೆ ಸಖತ್ತಾಗಿ ಮಾಡ್ತಾರೆ. ರೈಸು, ನಾನು ಇವ್ರು ಮಾಡೋ ಕಾಳುಳ್ಳಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸಾಂಬಾರು ಇಷ್ಟು ಮಾಡೈತೆ ನಮ್ಮ ಅಜ್ಜಿ. ಇವಾಗ ದೇವ್ರ ಪೂಜೆ ಆಗಿದೆ, ಬಾರಿಸ್ತೀವಿ. ಚಿನ್ನಮ್ಮ ಬ್ಲಾಗ್ ನೋಡಿಬಿಟ್ಟು ಫುಲ್ಲು ಬಸ್ಟಾಗು ನೀನು, ಪಾಪ ಒಬ್ಬಟ್ಟು ಮಾಡಿಕೋ, ಯಾರೂ ಇಲ್ಲ ನಿನಗೆ. ನಾನಿದ್ದರೆ ಆದರೂ ಮಾಡಿರ್ತಾ ಇದ್ದೆ, ನಾನು ಇಲ್ಲಿ ಬಾಣತನ ಮಾಡಿಸ್ಕೊಳಕ್ಕಂತ ಬಂದುಬಿಟ್ಟಿದ್ದೀನಿ. ಅಡ್ಜಸ್ಟ್ ಮಾಡ್ಕೊ ಚಿನ್ನಮ್ಮ. ನೆಕ್ಸ್ಟು ವರಮಹಾಲಕ್ಷ್ಮಿ ಬಗ್ಗೆ ಜೋರಾಗಿ ಮಾಡೋಣ. ನಾನು ಅಲ್ಲಿದ್ದರೆ ನಿಜವಾಗ್ಲೂ ಲಕ್ಷ್ಮಿನ ಕುಂಡ್ರಿಸಿ ಒಬ್ಬಟ್ಟೆಲ್ಲ ಮಾಡ್ತಿದ್ದೆ ಚಿನ್ನಮ್ಮ. ಸಾರಿ, ಅಡ್ಜಸ್ಟ್ ಮಾಡ್ಕೊಂಡು ನೀನು ಹೋಟ್ಲಿಗೆ ಹೋಗಿ ಒಬ್ಬಟ್ಟು ತಿನ್ನೋ, ನಾವೆಲ್ಲ ಒಬ್ಬಟ್ಟು ತಿಂತೀವಿ. ಸೊ ಫ್ರೆಂಡ್ಸ್, ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಅಜ್ಜಿ ಪೂಜೆ ಮಾಡ್ತೈತೆ. ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು, ಒಬ್ಬಟ್ಟು ರೆಡಿ ಆಗ್ತಿದೆ. ಇವಾಗ ನಾನು ಗೆಟಪ್ ಚೇಂಜ್ ಮಾಡ್ಕೋಬೇಕು, ಶೆಕೆ ಆಗ್ತಿದೆ. ಒಬ್ಬಟ್ಟು ತಿನ್ಬೇಕು ಇವಾಗ ನಾವು. ನಮ್ಮ ತಾತನ ಎಲ್ಲ ಊಟಕ್ಕೆ ಬರ್ತಾ, ನಮ್ಮ ಪಾಪ ಮಲಗಿದ್ದಾನೆ. ಸರಿ ಫ್ರೆಂಡ್ಸ್, ಊಟ ಮಾಡೋವಾಗ ಸಿಗ್ತೀನಿ. ಫ್ರೆಂಡ್ಸ್, ನೀವೆಲ್ಲ ಅಂದ್ಕೊಂಡಿರ್ತೀರಾ ನಾನದು ಲಕ್ಷ್ಮಿ ಕೂರಿಸ್ಬೋದಾಗಿತ್ತು ಅಂತ.
ನಾನು ಹೇಳಿದೆ ನಾನು ಕೂರಿಸ್ತೀನಿ ಅಂತ, ಬಟ್ ನಾನು ಕೂರಿಸಿದ್ರೆ ಇವರು ಮುಂದೆ ನಡ್ಸ್ಕೊಂಡು ಹೋಗೋಕ್ಕಾಗಲ್ಲ, ಅಜ್ಜಿ ಕೈಲಾಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ದಟ್ ಅಜ್ಜಿ ನಾನು ಮಾಡಿದ್ರೆ ಅದು ಅಟ್ಲೀಸ್ಟ್ 3 ಇಯರ್ಸ್ ಆದರೂ ಮಾಡಬೇಕು. ಸೊ ನಾನು ಹೇಳಿದ್ದಕ್ಕೆ ನಾನು 3 ವರ್ಷನೂ ಕಂಟಿನ್ಯೂ ಆಗಿ ಮಾಡೋಕ್ಕಾಗಲ್ಲ, ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಏನೂ ತೊಂದರೆ ಇಲ್ಲ, ಅವ್ರ ಸೊಸೆದಿರು ಅಂದರೆ ಇವ್ರಿಗೆ 2 ಗಂಡು ಮಕ್ಕಳು, 2 ಸೊಸೆದಿರು ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ, ಇವ್ರೇನು ಮಾಡೋ ಅವಶ್ಯಕತೆ ಇಲ್ಲ. ನಾನು ಅಂದರೂ ಹೇಳಿದೆ, ಆದರೂ ಅಜ್ಜಿ ಬೇಡ ಅಂತು, ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ಹಬ್ಬ ಎಲ್ಲ ಆಗಿದೆ, ಒಬ್ಬಟ್ಟು ಊಟ ರೆಡಿ ಆಗ್ತಿದೆ. ಇವಾಗ ಊಟ ಮಾಡೋದೆ, ನನ್ನ ಮಗ ಎದ್ದಿಲ್ಲ, ಅವನು ಎದ್ದೋಳೋ ಅಷ್ಟೊತ್ತಿಗೆ ನಾನು ಚೆನ್ನಾಗಿ ತಿಂದ್ಬಿಡ್ಬೇಕು. ಸೊ ಬನ್ನಿ ಇವಾಗ ಊಟ ಮಾಡೋಕ್ಕೆ ಹೋಗೋಣ. ಒಂದೊಂದು ಹಾಕ್ಕೊಂತಾ ಇರ್ಬೇಕು ಹಂಗಂಗೆ. ಉಂಡೆ ಆಗ್ತಾ ಇದ್ದೀನಿ, ಉಂಡೆ. ಅಜ್ಜಿಗೆ ಕಷ್ಟ ಆಗ್ಬಾರ್ದಂತ ಮೊಮ್ಮಗಳು ಹೆಲ್ಪ್ ಮಾಡ್ತವಳೆ. ಎಷ್ಟು ಕೆಲಸ ಮಾಡಿದ್ದೀನಿ ಗೊತ್ತಾ ಫ್ರೆಂಡ್ಸ್, ಬೆಳಗ್ಗೆಯಿಂದ ನನ್ನ ಬಾಣತನ ಮುಗ್ದೋಗೈತೆ, ತಣ್ಣೀರು ಮುಟ್ಬಿಟ್ಟೆ ಇವತ್ತು, ಹಾಗೆ ತಣ್ಣೀರು ಕೂಡ ಕೊಟ್ಬಿಟ್ಟೆ ಇವತ್ತೇ. ಬಿಕಾಸ್ 4 ಮಂತ್ಸ್ ಸ್ಟಾರ್ಟ್ ಆಗಿದೆ ಅಲ್ವಾ, ಅದಕ್ಕೆ ಒಬ್ಬಟ್ಟು ಉಂಡೆ ಆಗ್ತಾ ಇದ್ದೀನಿ ನೋಡಿ. ಹಿಂಗೆ ನಮ್ಮ ಮನೇಲಿ ಒಬ್ಬಟ್ಟು ಮಾಡೋದು ನೋಡಿ. ಈ ತೊಟ್ಟೆ ಬೇಡ ಫಸ್ಟು, ಆಮೇಲೆ ಅಜ್ಜಿ ಫಸ್ಟ್ ತೊಟ್ಟು ಎಣ್ಣೆನೇ ಇಲ್ವಲ್ಲ ಅಜ್ಜಿ, ಹೆಂಗಜ್ಜಿ ತೊಟ್ಟದು? ತೊಟ್ಟೆ ಎಣ್ಣೆ ಹಾಕೊಂಡು ನನಗೂ ಒಬ್ಬಟ್ಟು ಹಾಕೋಕ್ಕೆಲ್ಲ ಬರುತ್ತೆ, ಪರವಾಗಿಲ್ಲ ಅಲ್ವೇನಜ್ಜಿ? ಅದೇ ಆದರೆ ಒಬ್ಬಟ್ಟು ಊರನ್ನ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಬರಲ್ಲ ಫ್ರೆಂಡ್ಸ್. ಯಾರಾದರೂ ಮಾಡಿಕೊಟ್ರೆ ಈ ಥರ ತೊಟ್ಕೊಡ್ತೀನಿ ನೋಡಿ, ಈ ಥರ ತೊಟ್ಕೊಡ್ತೀನಿ ಯಾರಾದರೂ ಮಾಡಿಕೊಟ್ರೆ. ಊರನ್ನ ಎಲ್ಲ ಮಾಡ್ಕೊಡೋ ಬರಲ್ಲ. ನೆಕ್ಸ್ಟ್ ವರ್ಷ ನಾನು ಹಬ್ಬ ಮಾಡಬೇಕು, ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ. 3 ಗಂಟೆಗೆ ಎದ್ದೇಳಬೇಕು. ನಂಗೆ ಒಬ್ಬಟ್ಟೆಲ್ಲ ಮಾಡೋಕ್ಕೆ ಬರಲ್ಲ, ಏನು ಮಾಡೋದು ಗೊತ್ತಿಲ್ಲ. ಒಬ್ಬಟ್ಟು ಹಾಕ್ತಾ ಇದ್ದೀನಿ, ಬನ್ನಿ ಎಲ್ಲರೂ ಒಬ್ಬಟ್ಟು ತಿನ್ನೋಣ. ನೆಕ್ಸ್ಟ್ ವರ್ಷ ನಾನು ಲಕ್ಷ್ಮಿ ಕುಂಡ್ರಿಸ್ಬೇಕು. ನಡ್ಸವ್ರೆ, ಆದರೆ ಇವಾಗ ಅವ್ರು ಬಿಟ್ಬಿಟ್ಟವ್ರೆ, ಮಾಡೋರು ಯಾರೂ ಇಲ್ಲ ಅಂತ. ಇಷ್ಟು ದಿವಸ ವಿನಯ್ ಅವ್ರ ತಂಗಿ ಇದ್ಲು, ಮಾಡ್ತಾ ಇದ್ಲು. ಇವಾಗ ಯಾರು ಇಲ್ವಲ್ಲ. ನಾನು ಹೋದ ವರ್ಷ ಕೂಡ ಮಾಡಿಲ್ಲ, ಬಿಕಾಸ್ ನಾನು ಹೋದ ವರ್ಷ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಲ್ವಾ, ಅದಕ್ಕೆ ನಾನು ಹೋದ ವರ್ಷ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ವರ್ಷದಿಂದ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಲಕ್ಷ್ಮೀ ದೇವಿ ಅದಕ್ಕೂ ಅವಕಾಶ ಮಾಡಿಕೊಡ್ಲಿ. ಒಬ್ಬಟ್ಟೆಲ್ಲ ರೆಡಿ ಆಗ್ತೈತೆ, ಇವಾಗ ಊಟ ಮಾಡೋದೆ. ಏನಾಯ್ತು? ಏನಂದಾಯ್ತತ್ತ? ಏನಂತಜ್ಜಿ? ತೆಳ್ಳಗಾಗೈತೆ ಅಂತ? ಆಡ್ಕೊಂಡೆ ತಿಂದ ಹೋದ್ರೆ ಬಸಕ್ಕೆ ಕೂತ್ಕೊಂಡು ಇರೇ. ಸರಿ ಫ್ರೆಂಡ್ಸ್, ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ನೋಡಿ ಫ್ರೆಂಡ್ಸ್, ಒಬ್ಬಟ್ಟನ್ನ ಹೆಂಗೆ ತಿನ್ಬೇಕು? ಈ ಥರ ತುಪ್ಪ ಸೋರ್ಕೊಂಡು ಸುತ್ತ ತಿನ್ಬೇಕಂತೆ. ಹಂಗೆ ತಿಂದರೆ ಹೆಂಗೆ ಎಮ್ಮೆ ಥರ ಆಗ್ತಾರೆ ಗೊತ್ತಾ? ನೋಡಿ ಫ್ರೆಂಡ್ಸ್, ಹಿಂಗೆ ತಿನ್ಬೇಕಂತೆ, ನಮ್ಮ ತಾತ ಹೇಳೋ ಥರ. ಅವಾಗ ಅಜ್ಜಿ ಚೆನ್ನಾಗೇ ಮಾಡೇ ತೊಗೊಟ್ಟು. ಸೇಕೆ ಫ್ರೆಂಡ್ಸ್, ಇನ್ನು ಕಾಳು ತಿನ್ಬೇಕು, ಅನ್ನ ಸಾಂಬಾರು ತಿನ್ಬೇಕು, ಎಲ್ಲ ತಿನ್ಬೇಕು. ಹಬ್ಬದ ಊಟ ನಮ್ಮ ಮನೇಲಿ ಇವತ್ತು. ಸರಿ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಏನು ಗೊತ್ತಾ, ನಿಮಗೆಲ್ಲ ಒಂದು ಗುಟ್ಟೆಲ್ಲ ಗುಟ್ಟು ಏನಂದರೆ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ಆಕ್ಚುಲಿ ಚೆನ್ನಾಗಿರೋದು. ಇನ್ನೇನು ಮಾಡಬೇಡ ನೀನು ಅಷ್ಟೇ, ಯಾವಾಗಲೂ ನನಗೆ ಬೈಯೋದೇ ಕೆಲಸ ನಿನಗೆ. ಇನ್ನೇನು ಮಾಡಬೇಡ ನೀನು. ನೋಡಿ ನೋಡಿ, ಹಿಂಗೆ ಬೈತಾಳೆ, ನನ್ನ ಯಾವಾಗಲೂ ಬೈತಾಳೆ ಫ್ರೆಂಡ್ಸ್. ಅದೇನು ಸಿಗುತ್ತೋ ನನಗೆ ಬೈಯೋದ್ರಲ್ಲ ಅವಳಿಗಂತೂ. ಏನು ಸಿಗುತ್ತಜ್ಜಿ? ಹೋಗು, ಮುಖ ತೆರೆದುಕೊಂಡು ಹೋಗ್ತಾವಳೆ. ನಿಮ್ಮ ಅಮ್ಮನ ಪಿಂಡ.
ಸೊ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಆಯಿತು. ನಮ್ಮ ಪಾಪನ್ನೇ ಎದ್ದವನೇ, ಅವನಿಗೆ ಇವಾಗ ರೆಡಿ ಮಾಡಬೇಕು. ರೆಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆಲ್ಲ. ಸೊ ಫ್ರೆಂಡ್ಸ್, ನಾನು ಇವಾಗ ರೆಸ್ಟ್ ಮಾಡಿ ಇವಾಗ ಎದ್ದಿದ್ದೀನಿ. ನಮ್ಮ ಪಾಪು. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಅನಿಸಿದ್ರೆ ಯಾರೆಲ್ಲ ಇನ್ನೂ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಲ್ಲ ಅವರೆಲ್ಲ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ. ಹಾಗೆ ನಿಮ್ಮ ಕೈಲಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ನಿಮಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ವೀಡಿಯೋಗಾಗಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರಿ. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ. ಹ್ಯಾವ್ ಎ ನೈಸ್ ಡೇ.